ಸತೀಶ್ ಜಾರಕಿಹೊಳಿ ಅವರು ಡೆಲ್ಲಿಗೆ ಹಾರಿರುವಂತದ್ದು ಏನು ಸರ್ ವಿಶೇಷ? ಈಗ ಸತೀಶ್ ಜಾರಕಿಹೊಳಿ ಅವಾಗ ದಿಲ್ಲಿಗೆ ಹೋಗ್ತಾ ಇರ್ತಾರೆ. ಏನು ಹೊಸದಾಗೇನಿಲ್ಲ, ಏನೋ ಹೊಸದಾಗಿ ಹೋಗಿದ್ದಾರಾ? ಹೋದ ತಿಂಗಳು ಹೋಗಿದ್ವು, ಅದಕ್ಕಿಂತ ಮುಂಚೆನೂ ಹೋಗಿದ್ವು. ಭಾಳ ಸತಿ ಅವ್ರು ದಿಲ್ಲಿಗೆ ಹೋಗಿ ಅವ್ರ ವ್ಯವಹಾರನೂ ಇರ್ತದೆ, ಅವ್ರು ಸಂಬಂಧಪಟ್ಟ ಇಲಾಖೆ ಕೆಲಸನೂ ಇರ್ತದೆ. ಹಂಗಾಗಿ ಹೋಗಿರ್ಬೋದು, ಅದಕ್ಕೇನು ಇಟ್ಕೊಡೋದು ಏನು ಬೇಕಾಗಿಲ್ಲ. ಚರ್ಚೆ ಆಗ್ತಿರೋದು ಏನಂತಂದ್ರೆ ದಲಿತ ಸಿಎಂ ಚರ್ಚೆ ಆಗ್ತಿರುವ ಮಧ್ಯದಲ್ಲಿ ಅವರು ದೆಹಲಿಗೆ ಹೋಗಿರುತ್ತಾರೆ. ಏನ್ ಸರ್ ಅಂತ ವಿಶೇಷ ನೋಡ್ರಿ, ಮುಖ್ಯಮಂತ್ರಿ ಕುರ್ಚಿದಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ. ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. 2028ವರೆಗೂ ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರ್ತಾರೆ. ಆ ಕುರ್ಚಿ ಖಾಲಿ ಇಲ್ಲ. KPCC ಅಧ್ಯಕ್ಷನ ಕುರ್ಚಿದಲ್ಲಿ ಮಾನ್ಯ DK ಶಿವಕುಮಾರ್ ಕೂತಿದ್ದಾರೆ. ಆ ಕುರ್ಚಿನೂ ಖಾಲಿ ಇಲ್ಲ. ಈಗ ಭಾಳ ಜನ ಸ್ನೇಹಿತರು ನೀವು ಮಾಧ್ಯಮದವರು ಹೇಳಿದ್ರು DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕಂತ ಹೇಳ್ತವ್ರೆ ಅಂತ. ಎಲ್ಲರಿಗೂ ಸಹಜ, ಯಾರು ಮುಖ್ಯಮಂತ್ರಿ ಆಗಬೇಕಂತ ಯಾರಿಗೂ ಆಸೆ ಇಲ್ವಾ? ಈಗ ನಿಮ್ಗೆ ಮುಖ್ಯಮಂತ್ರಿ ಮಾಡ್ತೀನಿ ಅಂದ್ರೆ ನಿಮ್ಗೆ ಆಸೆ ಇಲ್ವಾ? ಇಲ್ಲ ಹೇಳೋದು ಎಲ್ಲರಿಗೂ ಇಲ್ಲ ನನಗಿಲ್ಲಪ್ಪ ಆಸೆ, ನನಗಿಲ್ಲ. ಕೇಳಿ ಈಗ ನಾನು 2028ವರೆಗೂ ಮನೆ ಪೂರ ಅವಧಿ 5 ವರ್ಷ ಅವಧಿಯಲ್ಲಿ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗ್ತಾರೆ. DK ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕಂತ ಆಸೆ ಕೊಂಡೆ, ಅವ್ರ ಅಭಿಮಾನಿಗಳು ಅವ್ರು ಮುಖ್ಯಮಂತ್ರಿ ಆಗಬೇಕಂತ ಆಸೆ ಇಟ್ಕೊಂಡಿದ್ದಾರೆ. ಸಿದ್ದರಾಮಯ್ಯ ಆದಮೇಲೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕಂತ ನಾನು ಭಾವಿಸ್ತೇನೆ. ನಾನು ಆಗಬೇಕಂತ ಅವರು ಶಾಸಕರ ಬೆಂಬಲ ಸಿದ್ದರಾಮಯ್ಯ ಅವ್ರಿಗೆ ಇರ್ತಕ್ಕಂಥದ್ದು ಸರ್. ಯಾವಾಗಲೂ ಎಲ್ಲ ಶಾಸಕರ ಬೆಂಬಲ ಸಿದ್ದರಾಮಯ್ಯಗೆ ಇರೋದು. ಈಗ ಒಂದು ನಿಮಿಷ, ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ, ಏನಿದ್ರು ತೀರ್ಮಾನ ಯಾರು ಮಾಡೋರು? ಹೈಕಮಾಂಡ್ ಮಾಡಬೇಕಾಗಿರೋದು. ಈಗ ಹೇಳ್ತಲ್ಲ, ಮನೆ ಇವ್ರು ಬಂದಿದ್ರು, ಸುರ್ಜೇವಾಲಾ ಅವ್ರು ಬಂದಿದ್ರು, ಸುರ್ಜೇವಾಲಾ ಅಲ್ಲ, ವೇಣುಗೋಪಾಲ್ ಅವ್ರು ಬಂದಿದ್ರು. ವೇಣುಗೋಪಾಲ್ ಏನಂದರು? ಯಾವುದು ಆ ಥರ ಒಪ್ಪಂದ ಏನಾಗಲಿಲ್ಲ, ಆ ಥರ ಏನಿಲ್ಲ, ಸಿದ್ದರಾಮಯ್ಯನ ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ ಅಂದರು. ದಸರಾ ಟೈಮಲ್ಲಿ ಸಿದ್ದರಾಮಯ್ಯ ಒಂದು ಹೇಳಿಕೆ ಕೊಟ್ಟರು. ದಸರಾ ಟೈಮಲ್ಲಿ ಮೈಸೂರಲ್ಲಿ ಒಂದು ಹೇಳಿಕೆ ಕೊಟ್ಟರು ಮಾಧ್ಯಮಕ್ಕೆ. ಏನಂತ? ನಾನು ಈ 5 ವರ್ಷ ಪೂರ ನಾನೇ ಮುಖ್ಯಮಂತ್ರಿ ಅಂತ ಹೇಳಿದ್ರು. DK ಶಿವಕುಮಾರ್ ಅವ್ರು ಏನಂದ್ರು, ಅಧ್ಯಕ್ಷರು ಏನಂದರು? ಸಿದ್ದರಾಮಯ್ಯ ಹೇಳ್ತಾರೆ ನಿಜ, ಅವರೇ ಈ 5 ವರ್ಷ ಮುಖ್ಯಮಂತ್ರಿ ಅಂತ ಅವರು ಹೇಳಿದ್ದಾರೆ. ಮೊನ್ನೆ ಒಂದು ನಿಮಿಷ ಕಂಪ್ಲೀಟ್ ಮಾಡಕ್ಕೆ ಕೊಡ್ರಿ. 3 ದಿನ ಆಯ್ತು, 3 ದಿನ 4 ದಿನ ಆಗಿದೆ. ನಮ್ಮ ex-MP DK ಸುರೇಶ್ ಅವರು ಏನಂದರು? ಸಿದ್ದರಾಮಯ್ಯನೇ 5 ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ. 2028 ಚುನಾವಣೆಗೂ ಅವ್ರ ನೇತೃತ್ವದಲ್ಲೇ ಎಲೆಕ್ಷನ್ ಹೋಗ್ತೀನಿ ಅಂತ ಹೇಳಿದ್ದಾರೆ ಸುರೇಶ್ ಅವರು. ಮತ್ತೆ ಎಲ್ಲಿದೆ ಗೊಂದಲ? ಆದ್ರೆ ಮತ್ತೆ DK ಶಿವಕುಮಾರ್ ಅವ್ರ ನಡೆ ನೋಡಿದ್ರೆ ಅವರೆಲ್ಲೋ CM ಆಗ್ಲೇಬೇಕು ಅನ್ನೋದು ಪಟ್ಟು ಹಿಡಿದಿದ್ದಾರೆ ಅಂತ ಅನ್ಸಲ್ಲ? ಈಗ ಆ ಥರ ಏನೇನೂ ಇಲ್ಲ. ಅವ್ರು ಅವತ್ತಿಂದ ದೇವ್ರ ಭಕ್ತರು. ಅವ್ರು DK ಶಿವಕುಮಾರ್ ಇವತ್ತಿಂದ ಅಲ್ಲ, ಹಿಂದೆಯಿಂದನೂ ಅವ್ರು ದೇವ್ರ ಭಕ್ತರು. ಅವಾಗ ದೇವಸ್ಥಾನ ಹೋಗ್ತಾನೆ ಇರ್ತಾರೆ ಅವರು. ಸರಿ, ನವೆಂಬರ್ ಕ್ರಾಂತಿ ವಿಚಾರ ಯಾವ ಕಾರಣಕ್ಕಾಗಿ ಬರ್ತದೆ? ಯಾವ ಕ್ರಾಂತಿ ಇಲ್ವೇ ಇಲ್ಲ ರೀ. BJP ಅವರು ಸೃಷ್ಟಿ ಮಾಡ್ಕೊಂಡಿರೋದು. BJP ಅವರು ಸೃಷ್ಟಿ ಮಾಡ್ಕೊಂಡಿರೋದು, ಯಾವ ಕ್ರಾಂತಿನೂ ಇಲ್ಲ. ಮೊದಲೇ BJP ಪಕ್ಷದಲ್ಲಿದೆಯಲ್ಲ, ಇಂಟರ್ನಲ್ ಪ್ರಾಬ್ಲಮ್ ಅವ್ರದ್ದು. ಮುಂಚೆ 2-3 ಗುಂಪಿದೆ, ಈಗ 5 ಗುಂಪಾಗಿದೆ ಅವ್ರದ್ದು. ಏನೇಳಿ ಒಬ್ಬೊಬ್ರು ಮುಖಾನೇ ನೋಡಲ್ಲಂತೆ. ಜನಗಳು ಮಾಧ್ಯಮದವ್ರು ಬಂದರೆ ಸ್ವಲ್ಪ ಮಾತಾಡ್ಕೊಳ್ತಾರೆ. ಹೊರಗಡೆ ಎಲ್ಲ ನಾವು ಕೂತ್ಕೊಂಡ್ರೆ ಒಬ್ರಿಗೊಬ್ರು ಮುಖ ನೋಡೋಕೆ ಸಿದ್ಧ ಇಲ್ಲ. ಅಶೋಕ್ ಅವರು ವಿಜೇಂದ್ರ ಮುಖ ನೋಡೋಕೆ ತಯಾರಿಲ್ಲ, ವಿಜೇಂದ್ರ ಅವ್ರ ಮುಖ ನೋಡೋಕೆ ತಯಾರಿಲ್ಲ. ಒಂದು ಕಡೆ ಯತ್ನಾಳ್, ಒಂದು ಕಡೆ ಇವರು ನಮ್ಮ ಶಿವಮೊಗ್ಗ ಈಶ್ವರಪ್ಪ ಅವರು ಅವ್ರದ್ದೆಲ್ಲ ಆಗೊಂದಲ್ಲ ಸರಿಪಡಿಸ್ಕೊಳಕ್ಕೆ ಹೇಳಿ ಅವ್ರಿಗೆ. ನಮ್ಮ ಪಕ್ಷದ ವಿಚಾರ ಅವ್ರಿಗೇನಿಕಂತೆ? ಶಿವಕುಮಾರ್ ಅವರು ಯಾವ್ಯಾವ ಸಂದರ್ಭದಲ್ಲಿ ಹೈಕಮಾಂಡ್ ಯಾರನ್ನ ಎಲ್ಲಿಡಬೇಕು ಅಂತ ಗೊತ್ತು, ಶಾಸಕರ ಸಂಖ್ಯಾಬಲನೇ ಮುಖ್ಯ ಆಗಿಲ್ಲ ಅಂತ ಹೇಳ್ತಕ್ಕಂಥ ಸರ್ ಅವರು. ಈಗ ನೋಡ್ರಿ, ನಾನು ಒಂದೇ ಹೇಳೋದು, ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ನಾವು ಹೈಕಮಾಂಡ್ ಗೆರೆ ಹಾಕಿದ್ದು ನಾವು ಯಾರು ದಾಟಲ್ಲ. ಸಂಪುಟ ವಿಸ್ತರಣೆ ಅದು ಆಗಬಹುದು. ಅದು ತೀರ್ಮಾನ ಯಾರು ಮಾಡಬೇಕಾಗಿರೋದು? ಹೈಕಮಾಂಡೇ ತೀರ್ಮಾನ. ಹಿರಿಯ ಸಚಿವರ ನಾವು ತ್ಯಾಗನೂ ಮಾಡಿ. ಈಗ ನಾನು ಈಗ ವಿಜಯನಗರಲ್ಲಿ ಅಂದೆ. ಈಗ ನನಗೆ ನೀವು DCM ಹಂಗೆ ಅಂತ ಕೇಳ್ತಾ ಇದ್ದೀರಾ. ನಾನೆಂದೆ ಆ DCM ಮಾಡಬೇಕಾಗಿ ಯಾರು ಮಾಡಬೇಕಾಗ್ತದೆ? ನೀವು ಮಾಡೋಕ್ಕಾಗ್ತದ? ಶಾಸಕರು ಮಾಡಬೇಕು, ಹೈಕಮಾಂಡ್ ಮಾಡಬೇಕಾಗಿರೋದು. ಹೈಕಮಾಂಡ್ ಮಾಡಬೇಕಾಗಿರೋದು. ಹೈಕಮಾಂಡ್ ಏನು ಮಾಡಿದ್ರು ಅದಕ್ಕೆ ಒಪ್ಕೊಂತೀನಿ. ಹೈಕಮಾಂಡ್ ಬೇಡ, ನಿನ್ನ ಪಕ್ಷಕ್ಕೆ ಕೆಲಸ ಮಾಡು ಅಂತ ಹೇಳಿದ್ರೆ ಆ ಪಕ್ಷದ ಕೆಲಸ ಮಾಡೋಕ್ಕೂ ಸಿದ್ಧ. ನಾನು ಪಕ್ಷನ ಶಿಸ್ತಿನ ಸಿಪಾಯಿ. ನಾನು ಪಕ್ಷ ಏನು ಹೇಳ್ತಾರೆ ಅದು ಕೇಳ್ತೀನಿ. 2,000 ಗುಂಪು ಮನೆಗಳು ಇಲ್ಲಿ ಕಂಪ್ಲೀಟ್ ಆಗಿ ಸರ್ 10-12 ವರ್ಷ ಇಲ್ಲ ಹೇಳ್ತೀನಿ ನಾನು. ಆ ವಿಚಾರ ಹೇಳ್ತೀನಿ. ಅದೇನಾಗಿದೆ, ಸ್ಲಮ್ ಬೋರ್ಡಲ್ಲಿ 1,80,253 ಮನೆಗಳು ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ ಸ್ಯಾಂಕ್ಷನ್ ಆಗಿದ್ದು. ಹಿಂದಿನ ಸರ್ಕಾರ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ ಸ್ಯಾಂಕ್ಷನ್ ಆಗಿ ಯಾವಾಗ 14, 15, 16, 17 ಸ್ಯಾಂಕ್ಷನ್ ಆಗಿದ್ದು. ಇದುವರೆಗೂ ಕಂಪ್ಲೀಟ್ ಆಗಲಿಲ್ಲ. ಕಾರಣ ಅಂದರೆ
ಒಂದು ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ಆಗ್ತದೆ. ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಕೊಡ್ತಾರೆ, ರಾಜ್ಯ ಸರ್ಕಾರದಿಂದ 1.5 ಲಕ್ಷ ಕೊಡ್ತೀವಿ ನಾವು. 7.5 ಲಕ್ಷದಲ್ಲಿ 3 ಲಕ್ಷ ಹೋದರೆ ಎಷ್ಟು ಉಳಿದು? 4 ಲಕ್ಷ. ಬೆನಿಫಿಷಿಯರಿ ಎಲ್ಲಿಂದ ಕೊಡೋಕ್ಕೆ ಸಾಧ್ಯ? ಟೋಟಲ್ ಬೆನಿಫಿಷಿಯರಿ ಅದೇ ಹೇಳ್ತೀನಿ, ಬೆನಿಫಿಷಿಯರಿ 7,400 ಕೋಟಿಯಲ್ಲಿ ಬರೀ 310 ಕೋಟಿ ಬಂದಿದೆ. ಯಾರೋ 5,000 ಕೊಟ್ಟವ್ರು, ಯಾರೋ 15,000, 10,000, 15,000, 20,000 ಮೇಲೆ ಯಾರೂ ಕೊಟ್ಟಿಲ್ಲ. ನನ್ನ ಗಮನಕ್ಕೆ ಬಂದಾದಮೇಲೆ ಮನೆ ಮುಖ್ಯಮಂತ್ರಿ ಗಮನಕ್ಕೆ ನಾನು ತಂದೆ. ಸರ್ ಹಿಂದಿನ ಸರ್ ಯಾವುದೂ ಹೆಂಗೊಪ್ಪ ತರೋದು? ಈ ಗ್ಯಾರಂಟಿಗಳಲ್ಲಿ 55ರಿಂದ 60,000 ಕೋಟಿ ಆಗ್ತದೆ. ಇದ್ರಲ್ಲಿ ತಿರ್ಗಾ ಇದು 7,400 ಕೋಟಿ ಮತ್ತು ರಾಜೀವ್ ಗಾಂಧಿ ಏಜ್ ಸ್ಕೀಮ್ ಅಂತ ಆಸ್ತಿಯ ಮನೆಗಳು ಅಂತೀವಿ, ಅದೂ ಸೇಮ್ ಪ್ರಾಬ್ಲಮ್. ಅದೂ 7 ಲಕ್ಷ ಮನೆ ಆಗ್ತದೆ. ಅದೂ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಇರುವಾಗಲೇ ಸ್ಯಾಂಕ್ಷನ್ ಆಗಿದೆ. ಒಟ್ಟಾಗಿ 2,30,000 ಮನೆಗಳಿಗೆ 9,500 ಕೋಟಿ. ನಾನು ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ಹೆಂಗಪ್ಪ ತರೋದು? ಏನಕ್ಕಂದರೆ ಈ ಗ್ಯಾರಂಟಿಗಳಿಗೆ 55-60,000 ಕೋಟಿ ಆಗ್ತದೆ. ಆ ಮಧ್ಯದಲ್ಲಿ ಇದು 9,500 ಕೋಟಿ ಹೆಂಗೆ ಕೊಡೋಕ್ಕೆ ಸಾಧ್ಯ ಅಂತ ನಾನು ಹಂಗೂ ಧೈರ್ಯ ಮಾಡಿ ಮಾನ್ಯ ಮುಖ್ಯಮಂತ್ರಿಗೆ ಗಮನಕ್ಕೆ ತಂದೆ ನಾನು. ಸರ್ ನೀವೇ ಹಿಂದಿನ ಸರ್ಕಾರದಲ್ಲಿ ತಾವೇ ಮುಖ್ಯಮಂತ್ರಿ ಇರುವಾಗ ಈ ಮನೆಗಳು ಸ್ಯಾಂಕ್ಷನ್ ಆಗಿರೋದು. ಅದಾದಮೇಲೆ ಸಮ್ಮಿಶ್ರ ಸರ್ಕಾರ ಬಂತು, BJP ಸರ್ಕಾರ ಬಂತು, ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ, ಒಂದು ಮನೆಯೂ ಕೊಟ್ಟಿಲ್ಲ. ಬಡವ್ರು ಕೊಡೋಕ್ಕೆ ಸಾಧ್ಯ ಆಗಲ್ಲ ಸರ್ ದುಡ್ಡು. ನಾವು ಸರ್ಕಾರ ವತಿಯಿಂದನೇ ಕಟ್ಟಿ ಕೊಡಬೇಕಾಗ್ತದೆ ಅಂತ ಮನೆ ಮುಖ್ಯಮಂತ್ರಿಗೆ ಗಮನಕ್ಕೆ ತಂದೆ. ಅವ್ರು ರಿವ್ಯೂ ಮೀಟಿಂಗ್ ಮಾಡಿಬಿಟ್ಟು 4-5 ರಿವ್ಯೂ ಮೀಟಿಂಗ್ ಮಾಡಿ ನೀನು ಹೇಳ್ತಾರ ಸತ್ಯ ಹಾಕೊಂಡು ಬಡವ್ರು ದುಡ್ಡು ಕೊಡೋಕ್ಕೆ ಸಾಧ್ಯ ಆಗಲ್ಲ, ಜನ ಬೀದಿಯಲ್ಲಿದ್ದಾರೆ, ಅದು ಎಷ್ಟನ್ನ ಕಷ್ಟ ಆಗಲಿ ಎಷ್ಟನ್ನ ತೊಂದರೆ ಆಗಲಿ ಆ 9,500 ಕೋಟಿ ನಾನು ಕೊಡ್ತೀನಿ ಅಂತೇಳಿ 2026 ಕೊನೆವರೆಗೂ ಈ 2,30,000 ಮನೆಗಳು ಕಂಪ್ಲೀಟ್ ಮಾಡಬೇಕಂತ ನಾವು ಸ್ಟೇಜ್ ವೈಸ್ ಮಾಡ್ಕೊಂಡಿದ್ದೀವಿ. ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್ ಅಂತ ಮಾಡಿದ್ವಿ. ಫಸ್ಟ್ ಸ್ಟೇಜಲ್ಲಿ ಬೆಂಗಳೂರಲ್ಲಿ 2024 ಕ್ಯಾಬಿನೆಟ್ ತಂದು ಅಪ್ರೂವ್ ಮಾಡಿ 500 ಕೋಟಿ ಬಿಡುಗಡೆ ಮಾಡಿದ ಕಾರಣಕ್ಕೆ 36,789 ಮನೆ ಕೊಟ್ವಿ. ಈಗ ಇದೇ ತಿಂಗಳು 29ನೇ ತಾರೀಕಿಗೆ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಬರ್ತಾವ್ರೆ, ಖರ್ಗೆ ಸಾಹೇಬರು ಬರ್ತಾವ್ರೆ, ವೇಣುಗೋಪಾಲ್ ಬರ್ತಾವ್ರೆ, ಮನೆ ಮುಖ್ಯಮಂತ್ರಿಯವರು ಬರ್ತಾವ್ರೆ, ಉಪಮುಖ್ಯಮಂತ್ರಿಗಳು ಬರ್ತಾರೆ. ಹುಬ್ಬಳ್ಳಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡ್ತಾಯಿದ್ದೀನಿ. ಇದೇ ತಿಂಗಳು 22ನೇ ತಾರೀಕಿಗೆ 42,345 ಮನೆಗಳು ಕೊಡ್ತಾಯಿದ್ದೀವಿ. ಏನಕ್ಕೆ BJP ಅವ್ರು ಕೊಟ್ಟಿಲ್ಲ? ನಾವೇನು ಚುನಾವಣೆ ಟೈಮಲ್ಲಿ ಘೋಷಣೆ ಮಾಡಿರಲಿಲ್ಲ. ಈ 5 ಗ್ಯಾರಂಟಿನ ಘೋಷಣೆ ಮಾಡಿದ್ದೀವಿ. ಬಡವರಿಗೆ ಫ್ರೀ ಮನೆ ಕೊಡ್ತೀವಿ ಅಂತ ನಾವು ಘೋಷಣೆ ಮಾಡಿಲ್ಲ. ಅಂದರೆ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ನೀವು, ಇದು ಬಡವ್ರ ಬಗ್ಗೆ ಕಾಳಜಿ ಇರೋ ಪಕ್ಷ ಕಾಂಗ್ರೆಸ್ ಪಕ್ಷ, ಆಮೇಲೆ ಸರ್ಕಾರ ಎಲ್ಲ ಕಡೆ ಗೊಪ್ಪಲ್ಲ. ನನ್ನ ಅನಿಸಿಕೆ ಅದು ಸೆಕೆಂಡ್ ಸ್ಟೇಜಲ್ಲಿ ಸ್ವಲ್ಪ ಮನೆಗಳು ಅವೆ. ಸೆಕೆಂಡ್ ಸ್ಟೇಜಲ್ಲಿ ಮನೆ ಈಗ ಕೊಡ್ತಾ ಇದ್ದೀವಿ. ನನ್ನ ಅನಿಸಿಕೆ ತಾವು ನೋಡಿರ್ಬೋದು. ಸೆಕೆಂಡ್ ಸ್ಟೇಜಲ್ಲಿ 3ನೇ ಹಂತದಲ್ಲಿ ಎಲ್ಲ ಕಂಪ್ಲೀಟ್ ಮಾಡ್ತೀವಿ ರೀ. ಮನೆ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. 2026 ಕೊನೆ ಡಿಸೆಂಬರ್ ಒಳಗಡೆ 2,30,000 ಮನೆ ಕೊಡಬೇಕಂತ ನನ್ನ ಟಾರ್ಗೆಟ್ ಕೊಟ್ಟಿದ್ದಾರೆ. ಎಲ್ಲ ಬರೋ ವರ್ಷದಲ್ಲಿ ಎಲ್ಲರಿಗೂ 2,30,000 ಇಡೀ ರಾಜ್ಯದಲ್ಲಿ ಎಲ್ಲರಿಗೂ ಕೊಡ್ತಾರೆ. ಮೊನ್ನೆ ಇಲ್ಲೊಂದು ಕಾರ್ಯಕ್ರಮ ನಡೀತು, ಅದರಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ವ್ಯಕ್ತ ಆಯಿತು. ಅಮ್ಜದ್ ಪಟೇಲ್ ಅವರು ಫೋಟೋ ಹಾಕಿರಲಿಲ್ಲ. ಯಾರು? ನಿಮ್ಮ ಸಮಾಜದ ಒಂದು ಕಾರ್ಯಕ್ರಮ ಆಯಿತು. ಅದಕ್ಕೆ ಸಣ್ಣ ಪಟ್ಟದಿಗೆ ರೀ ಫೋಟೋಯಿಂದ ಏನು ರೀ ಆಗ್ತದೆ? ಮನಸ್ಸು ಹೃದಯ ಇರಬೇಕು ನೋಡಿ. ಈ ಪ್ರೀತಿ ನಾನು ಸಂಪಾದನೆ ಮಾಡಿ ಹಿಂದಿದೆ ನೋಡಿ. ಇದು ಇಲ್ಲ ಹೇಳಿ ಒಗಟ್ಟಂತ ಇಲ್ಲ, ಫೋಟೋ ಇದು ಕೇಳಿದಕ್ಕೆ ಮಾತಾಡಿದೆ. ಈಗ ಫೋಟೋ ಒಂದು ನಿಮಿಷ ಗುರುಗಳೇ ನಾನು ಹೇಳೋದು, ನಾನು ಫೋಟೋ ಇಲ್ಲ ಇಲ್ಲಿ ನಿಂತ್ಕೊಂಡ್ರೆ ಸ್ವಲ್ಪ ಈಗ ನನ್ನ ಜನಗಳಿಗೆ ಪ್ರಚಾರ ಆದರೆ ನಾನು ಇಲ್ಲಿ ಬಂದೀನಿ, ಇಲ್ಲಿ ಇದ್ದೀನಿ ಅಂದರೆ 1 ಅವರಲ್ಲಿ 10,000 ಜನ ಬರ್ತಾರೆ. 10,000 ಜನ ಅದೇ ನಾನು ಸಂಪಾದನೆ ಮಾಡಿರೋದು. ದೇವ್ರು ನನಗೆ ಏನು ನಿಮಿಷ ಬರೋದು ನಾನು ಕಂಪ್ಲೀಟ್ ಮಾಡ್ತೀನಿ. ದೇವ್ರು ನನಗೆ ಏನು ಕೊಟ್ಟಿದ್ದಾನೆ ಹೇಳಿ? ಅಲ್ಲಿ ಸುಮ್ಗೆ ಅಲ್ಲಿ ಯಾರೋ ನಿಂತಿದ್ರು, ಒಬ್ಬನ ಮಾತಾಡೋಕೆ ನಿಲ್ಸಿದ್ದು ಇಲ್ಲಿ ಬರ್ತಾ ದಾರಿಯಲ್ಲಿ ಕೇಳಿ ಅಮ್ಜದ್ಗೆ ಅಲ್ಲೇ 1,000 ಜನ ಬಂದ್ಬಿಟ್ರು. ಹಂಗೆ ಜನಗಳು ಹೃದಯ ಜಮೀನು ಮಾತಾಡ ಸಾಕದ್ ನನಗೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.